ಅಮ್ಮ, ಈ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪಾರ್ವತಿ, ನೀನು ನಮ್ಮ ಮನೆ ಮೇಲಿಟ್ಟಿರೋ ಭಕ್ತಿ ಪ್ರೀತಿ, ನಿನ್ನ ತಂದೆ ನಮ್ಮ ಮನೆಯ ಸೇವೆ ಮಾಡೋದರಲ್ಲಿ ಕಂಡುಕೊಂಡ ನೆಮ್ಮದಿ ತೃಪ್ತಿ, ಅವನ ನೀಯತ್ತು, ಇವೆಲ್ಲ ಎಲ್ಲ ಋಣಗಳಿಗೂ ಮೀರಿದ್ದು. ನಾವಿದನ್ನು ನಿಮಗೆ ಅಂತ ಕೊಡ್ತಾ ಇರೋದಕ್ಕಿಂತ ನೀವು ಸಲ್ಲಿಸಿರುವಂಥ ಅದಮ್ಯವಾದ ಸೇವೆಗೆ ನಮ್ಮ ಕಾಣಿಕೆ. ಗುಡಿಸ್ಲಲ್ಲಿದ್ದು ನನಗೆ ಗೂಡು ಕೊಟ್ಟು, ಕಟ್ಟಾಕಿದ ರೆಕ್ಕೆಗಳನ್ನ ಬಿಚ್ಚಿ ಹಾರೋ ಕನಸು ಕೊಟ್ಟು, ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ತಿದ್ದಿ ತೀಡಿ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಅದಕ್ಕೆ ನೀವೇ ಅಮ್ಮ ಕಾರಣ. ನನ್ನನ್ನು ನನ್ನ ತಂದೆ ತಾಯಿ ನಿಮ್ಮ ಸೇವೆಗೆ ಅಂತಲೇ ಅರ್ಪಿಸಿರೋ ಕಾಣಿಕೆ. ಕಷ್ಟ ಎಲ್ರಿಗೂ ಬರುತ್ತೆ ಪಾರ್ವತಿ. ಗುಡಿಸ್ಲಲ್ಲಿ ಹುಟ್ಟಿದವನಿಗೆ ಒಂಥರ ಕಷ್ಟ ಆದರೆ ಬಂಗ್ಲೆಯಲ್ಲಿ ಬದುಕೋನಿಗೆ ಇನ್ನೊಂದು ಥರ ಕಷ್ಟ ಇರುತ್ತೆ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಸುಖವಾಗಿ ನೆಮ್ಮದಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ಈ ನೀನು ಒಳ್ಳೆತನನೇ ನೀನು ಯಶಸ್ಸು ಕಾರಣ ಹಾಕಿಲ್ಲ. ಕೊಡೋ ಕೈ ದೊಡ್ಡದಿದ್ರೆ ಬರೋದು ಹೇಗೋ ಬರುತ್ತೆ. ಹರೀಶ್, ಪಾರ್ವತಿ, ಇವತ್ತು ನಿಮ್ಮ ನಿಶ್ಚಿತಾರ್ಥ. ಅಂದರೆ ಆ ಭಗವಂತನ ದೃಷ್ಟಿಲಿ ನೀವಿಬ್ಬರು ಒಂದೇ ದಿಕ್ಕಿನಲ್ಲಿ ಹಾರೋ ಜೋಡಿ ಹಕ್ಕಿಗಳಿದ್ದ ಹಾಗೆ. ಪಾರ್ವತಿ, ಇನ್ನೊಂದು ವಿಚಾರ ಹೇಳಿಮ್ಮ. ಇನ್ನು ಮುಂದೆ ನೀನು ನಮ್ಮ ಮನೇಲಿ ಕೆಲಸ ಮಾಡೋದು ಬೇಡ. ಅಮ್ಮ, ನಾನು ಏನು ತಪ್ಪು ಮಾಡಿದೆ? ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ತಿದ್ಕೋತೀನಿ. ನಿಮ್ಮ ಮನೇಲಿ ಕೆಲಸ ಮಾಡೋದನ್ನು ತಪ್ಪಿಸಿ ನಿಮ್ಮ ಸೇವೆ ಮಾಡೋ ಅವಕಾಶನ ಕಿತ್ಕೋಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ. ನೋಡು, ನಾನು ನಿರ್ಧಾರ ತಗೊಂಡಾಗಿದೆ. ನನ್ನ ತೀರ್ಮಾನನ ಬದಲಾಯಿಸೋ ಪ್ರಶ್ನೆನೇ ಇಲ್ಲ. ಇನ್ನು ಮುಂದೆ ನೀನು ನಮ್ಮನೆ ಕೆಲಸಕ್ಕೆ ಬರೋದು ಬೇಡ ಬೇಡ ಬೇಡ. ಅಮ್ಮ, ನಿಮ್ಮ ದಮ್ಮಯ್ಯ ಅಂತೀನಿ. ದಯವಿಟ್ಟು ಈ ರೀತಿಯೆಲ್ಲ ಹೇಳಬೇಡಿ. ಪಾರ್ವತಿ, ಇಷ್ಟಕ್ಕೆಲ್ಲ ಕಾಲಿಗೆ ಬೀಳ್ತಾರೇನಮ್ಮ? ಹೇಳು ಹೇಳು ಪಾರ್ವತಿ. ನಿನ್ನನ್ನು ಮದುವೆ ಆಗೋ ಹರೀಶ್ಗೆ ಅವನದ್ದೇ ಆದ ಘನತೆ ಗೌರವ ಇದೆ. ಅವನಿಗೆ ಒಳ್ಳೆ ಸ್ಥಾನನೂ ಸಿಕ್ಕಿದೆ. ಇನ್ನು ಮುಂದೆ ನೀನು ಅವನ ಮನೆಯ ನಂದಾದೀಪ ಆಗಿರಬೇಕೇ ಹೊರತು ನಮ್ಮ ಮನೇಲಿ ಒಲೆ ಹಚ್ಚಕ್ಕೆ ಬರಬಾರ್ದಮ್ಮ. ಅದಕ್ಕೋಸ್ಕರ ಹಾಗೆ ಹೇಳಿದೆ. ಅಮ್ಮ, ಅವ್ರ ಮನೆ ಗೌರವನೂ ಕಾಪಾಡ್ತೀನಿ, ಹಾಗೆ ಈ ದೇವಸ್ಥಾನದಲ್ಲಿ ಬಂದು ಕೆಲಸನೂ ಮಾಡ್ತೀನಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಮ್ಮ. ಅಮ್ಮ, ಪಾರ್ವತಿ ಮದುವೆ ಆದಮೇಲೂ ಇಲ್ಲಿಗೆ ಬಂದು ಕೆಲಸ ಮಾಡೋಕ್ಕೆ ನನಗೇನು ಅಭ್ಯಂತರ ಇಲ್ಲಮ್ಮ. ಪಾರ್ವತಿ, ಇನ್ನು ಮುಂದೆ ನೀನು ಲಕ್ಷ ಲಕ್ಷ ಸಂಪಾದನೆ ಮಾಡೋ ಹರೀಶನ ಮನೆ ಒಡತಿಯಾಗೋಳು. ನಿನ್ನ ಕನಸುಗಳು ದೊಡ್ಡದಾಗಿರಬೇಕು, ಆಸೆಗಳು ವಿಶಾಲವಾಗಿ ಬೆಳಿಬೇಕು. ಅದಕ್ಕೆ ಈಗ ನಾನು ಹೇಳಿದ ತೀರ್ಮಾನನೇ ಸರಿ. ಇನ್ನು ಬೇರೆ ಮಾತಾಡೋದು ಬೇಡ. ನೀನು ಹೋಗಿ ಎಂಗೇಜ್ಮೆಂಟ್ಗೆ ರೆಡಿ ಆಗು. ಹಲೋ, ಯಾರು? ನಾನು ಯಾರು ಅನ್ನೋದು ನಿನಗೆ ಮುಖ್ಯ ಅಲ್ಲ. ನಾನೇನು ಹೇಳ್ತೀನಿ ಅನ್ನೋದಷ್ಟೇ ನಿನಗೆ ಮುಖ್ಯ. ಏನು ಹೇಳ್ತಿದ್ದೀರಾ ನೀವು? ಇನ್ನೂ ಹೇಳಿಲ್ಲ. ಹೇಳೋದನ್ನ ಕೇಳಿ ನಿನ್ನ ಮಾತು ನಿಂತೋಗ್ಬಾರ್ದು. ಯಾರು ನೀವು? ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದೀರಾ? ನೀನಿವತ್ತು ಸಂತೋಷವಾಗಿ ಹಲ್ಕಿಸ್ಕೊಂಡು ಓಡಾಡೋ ಕಾರಣ ನಾನು. ನನ್ನ ಮಾತು ನೀನು ಚಾಚು ತಪ್ಪದೆ ಕೇಳಿಲ್ಲ ಅಂದ್ರೆ ನೀನು ಮತ್ತೆ ನೀನ್ ಮದ್ವೆ ಆಗ್ತಿದ್ಯಲ್ಲ ಆ ಇನ್ನೊಬ್ಬ ಬಿಕಾರಿ, ನಿಮ್ಮಿಬ್ಬರ ಖುಷಿಗೆ ಅಡಿಯಿಂದ ಮುಡಿವರೆಗೂ ನಂದೇ ಸ್ಟೈಲಲ್ಲಿ ಕೊಳ್ಳಿ ಇಟ್ಬಿಡ್ತೀನಿ. ನೋಡಿ, ನೀವು ಬೇರೆ ಯಾರಿಗೋ ಫೋನ್ ಮಾಡೋಕ್ಕೆ ಹೋಗಿ ನನಗೆ ಫೋನ್ ಮಾಡಿದ್ದೀರಾ ಅನ್ಸುತ್ತೆ. ಕ್ಷಮಿಸಿ. ಯಾರಪ್ಪ ಇದು ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ? ರೀ, ಏನ್ರಿ ನಿಮ್ಮ ಸಮಸ್ಯೆ? ನನ್ನ ಮಾತನ್ನ ಗಾಳಿ ತಳ್ಳಿದ್ರೆ ನಿನ್ನ ಬದುಕನ್ನ ಪಾತಾಳಕ್ಕೆ ತಳ್ಕೊಂಡು ಹಾಗೆ ಪಾರ್ವತಿ. ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಬರ್ತಿಲ್ಲ ಅಲ್ಲ?
ನಿನ್ ತಮ್ಮ ಮಾವಿನಕಾಯಿ ತಿಂತಾ ಇದ್ದಾನೆ. ಹಣ್ಣುಗಳನ್ನ ತಗೊಂಡು ಹೋಗ್ತಿದ್ದಾರೆ. ನೋಡು, ಎಲ್ರು ಖುಷಿ ಖುಷಿಯಾಗಿದ್ದಾರೆ. ಆ ಖುಷಿ ಹಾಗೆ ಇರ್ಬೇಕು ಅಂದ್ರೆ ನನ್ನ ಮಾತನ್ನ ಗಮನ ಇಟ್ಟು ಕೇಳು. ಅಮ್ಮ. ಹೌದು ಆದಿ, ನೀನು ಯಾವ ಹುಡುಗಿನ ಕರ್ಕೊಂಡು ಬಂದು ಅಮ್ಮ ಇವಳು ನಮ್ಮ ಮನೆತನಕ್ಕೆ ತಕ್ಕ ಸೊಸೆ, ನಮ್ಮ ಕುಟುಂಬದ ಘನತೆ ಗೌರವನ ಎತ್ತಿ ಹಿಡಿತಾಳೆ ಅಂತ ನೀನು ತೋರಿಸ್ತೀಯೋ ಅದೇ ಹುಡುಗಿನ ಕಣ್ಣು ಮುಚ್ಚಿ ಸೊಸೆ ಅಂತ ಒಪ್ಕೋತೀವಿ ಅಲ್ವಾ ರಘು? ನಮಗೆ ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಆದಿತ್ಯ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಮ್ಮ. ನಿಮ್ಮ ನಂಬಿಕೆನ ನಾನು ಯಾವಾಗಲೂ ಉಳಿಸ್ಕೋತೀನಿ. ಈಗ ನನ್ನ ಮೇಲೆ ನಂಬಿಕೆ ಬಂತ ಪಾರ್ವತಿ? ಆದ್ರೆ ನೀನು ಪೂಜಿಸೋ ದೇವರುಗಳನ್ನ ಇವತ್ತು ಕೆರೆಯಲ್ಲಿ ಮುಳುಗ್ಸೋ ದಿನ. ಇನ್ನೊಂದ್ ಕಡೆ ಅವನ ಕೈಗೆ ಕೋಳ ಬೀಳುತ್ತೆ. ಆದಿತ್ಯನ ಸಾಮ್ರಾಜ್ಯ ಕುಸಿದ್ ಬೀಳುತ್ತೆ. ಏನು ಹೇಳ್ತಿದ್ದೀರಾ ಮೇಡಮ್? ಹರೀಶ್ ಅವ್ರಂಥದ್ದೇನು ಮಾಡಿದ್ದಾರೆ? ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಮೇಡಮ್. ಪ್ರಾಡಕ್ಟ್ ಕಂಪ್ನಿಯ ಲೋಗೋದಲ್ಲಿರೋ ಕಣ್ಣು ಯಾರ್ದು ಗೊತ್ತಾ? ಯಾರ್ದು ಮೇಡಮ್? ನನ್ನ ಪರ್ಮಿಷನ್ ಇಲ್ದೆ ಅದನ್ನ ಬಳಸಿದ್ದಾರೆ. ಅದು ಅಲ್ದೆ ನನ್ ಜೊತೆ ಇದ್ದು ನನಗೆ ಮೋಸ ಮಾಡಿ ನನ್ ಕಣ್ಗಳನ್ನ ಫೋಟೋ ತೆಗೆದು ಆ ಆದಿತ್ಯನ್ಗೆ ಕೊಟ್ಟ ಹರೀಶ್ಗೆ ಒಂದ್ ಶಿಕ್ಷೆ. ಆ ಕಣ್ಣನ್ನ ಲೋಗೋ ಮಾಡಿ ದುಡ್ಡು ಮಾಡಿರೋ ಫ್ರಾಡ್ ಆದಿತ್ಯನಿಗೆ ಬೀದಿಗೆ ತರೋ ಶಿಕ್ಷೆ. ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು, ಅದೇ ಅವ್ರಿಗೆ ಶಿಕ್ಷೆ. ನೋಡಿ, ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ದಯವಿಟ್ಟು ನೀವು ಅವ್ರ ಹತ್ರ ಬಂದು ಮಾತಾಡಿ. ಅದು ಬಿಟ್ಟು ಈ ಶಿಕ್ಷೆ ಗಿಕ್ಷೆ ಅಂತೆಲ್ಲ ಹೇಳ್ಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ. ಪರಿಹಾರ ಅದಕ್ಕೀಗ ಸಮಯ ಇಲ್ಲ ಪಾರ್ವತಿ. ಮತ್ತೆ ನಿಮ್ಗೇನ್ ಬೇಕು ಅಂತ ಹೇಳಿ. ಗುಡ್, ಈಗ ದಾರಿಗೆ ಬರ್ತಿದ್ಯಾ? ನಿನ್ನಿಂದ ನನ್ಗೊಂದ್ ಕೆಲ್ಸ ಆಗ್ಬೇಕು. ಏನ್ ಕೆಲಸ ಆಗ್ಬೇಕು ಹೇಳಿ. ಅದನ್ನ ಆದಷ್ಟು ಬೇಗ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್. ಮೇಡಮ್